ದಲಿತ ಸಚಿವರು ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದನ್ನ ಕೇಳುವವರು ನಾವು, ಅವರಿಗೆ ಆ ಬಗ್ಗೆ ಏನು ಮಾತನಾಡದಂತೆ ಹೇಳಿದ್ದಾರೆ. ಆ ಪ್ರಶ್ನೆಗೆ ನನಗೆ ಸಂಬಂಧ ಇಲ್ಲ ಅಂತ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ದಲಿತ ಸಚಿವರು ದೆಹಲಿ ಭೇಟಿ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್, ಅವರು ಆ ಬಗ್ಗೆ ಏನು ಕೂಡ ಮಾತನಾಡದಂತೆ ಹೇಳಿದ್ದಾರೆ. ನಾವು ಎಐಸಿಸಿ ಅಧ್ಯಕ್ಷರ ಮಾತನ್ನ ಪರಿಗಣಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದನ್ನ ಕೇಳುವವರು ನಾವು, ಏನು ಕೂಡ ಬಗ್ಗೆ ಮಾತನಾಡಬಾರ್ದಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ವಿಚಾರದ ಬಗ್ಗೆ ಆ ಪ್ರಶ್ನೆ ನನಗೆ ಸಂಬಂಧಿಸುವುದಿಲ್ಲ ಅಂತ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಶ್ನೆ ನನಗೆ ಪೂರ್ಣ ಗೊತ್ತಾಯ್ತು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ಯಾರ, ಅವ್ರು ಹೇಳ್ದಂಗೆ ಕೇಳೋರು ನಾವು. ಅದಕ್ಕೆ ಅವ್ರು ಏನೂ ಮಾತಾಡ್ತಕ್ಕದ್ದಲ್ಲ ಅಂತ ಹೇಳ್ಯಾರ. ಅದಕ್ಕೆ ನೀವು ಏನೋ ಪ್ರಶ್ನೆ ಕೇಳಿದ್ರು ಸಹಿತ ಅದಕ್ಕೇನೂ ಉತ್ತರ ಕೊಡಂಗಿಲ್ಲ. ಅದಕ್ಕೆ ಆ ಪ್ರಶ್ನೆಯನ್ನ ನನಗೆ ಸಂಬಂಧ ಇಲ್ಲದ್ದು ಹೌದು. ಅದಕ್ಕೆ ನಾನೇನೋ ನಿಮ್ಮ ಪ್ರಶ್ನೆ ನನಗೆ ಪೂರ್ಣ ಗೊತ್ತಾಯ್ತು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ಯಾರ, ಅವ್ರು ಹೇಳ್ದಂಗೆ ಕೇಳೋರು ನಾವು. ಅದಕ್ಕೆ ಅವ್ರು ಏನೂ ಮಾತಾಡ್ತಕ್ಕದ್ದಲ್ಲ ಅಂತ ಹೇಳ್ಯಾರ. ಅದಕ್ಕೆ ನೀವು ಏನೋ ಪ್ರಶ್ನೆ ಕೇಳಿದ್ರು ಸಹಿತ ಅದಕ್ಕೇನೂ ಉತ್ತರ ಕೊಡಂಗಿಲ್ಲ. ಅದಕ್ಕೆ ಆ ಪ್ರಶ್ನೆಯನ್ನ ನನಗೆ ಸಂಬಂಧ ಇಲ್ಲದ್ದು ಹೌದು. ಅದಕ್ಕೆ ನಾನೇನೋ ಎಸ್, ಪ್ರಮುಖವಾಗಿ ನೋಡಿ, ಒಂದು ಈಗಾಗಲೇ ರಾಜ್ಯದಲ್ಲಿ ಅಸಮಾಧಾನ ಭುಗಿಲೆದಿದೆ. ದಲಿತ ನಾಯಕರುಗಳು, ದಲಿತ ಸಚಿವರುಗಳು ಒಂದು ಕಡೆ ಕೋಪಗೊಂಡಿದ್ದಾರೆ. ಡಿನ್ನರ್ ಕ್ಯಾನ್ಸಲ್ ಆದ ನಂತರ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಸಿಎಂ ಕುರ್ಚಿಯ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ, ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಹೇಳಿಕೆ ಮೇಲೆ ಹೇಳಿಕೆ ಬರ್ತಾ ಇತ್ತು. ತದನಂತರ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ನಾಯಕರಿಗೆ ವಾರ್ನಿಂಗ್ ಮಾಡಿದ್ರು. ಅದಾದ ನಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರ ನನಗೆ, ಅಂದ್ರೆ ಈ ಪ್ರಶ್ನೆ ನನಗೆ ಸಂಬಂಧಿಸೋದಿಲ್ಲ ಎನ್ನುವ ಮುಖಾಂತರವಾಗಿ.